ಮಕ್ಕಳೇ, ಈ ದಿನ ನಮ್ಮ ಸ್ಥಳಕ್ಕೆ ನೀವು ಬಂದಿದ್ದೀರಿ. ನಮ್ಮ ಸ್ಥಳ ಎಷ್ಟು ಬಹುಮುಖ್ಯವಾದದ್ದು ಅಂತೇಳಿ ಒಂದೆರಡು ಲೈಕ್ ಬೇಡಮ್ಮ, ನೀನೇನು ಎಳೆದ್ಬೇಡ, ನನ್ನ ಹತ್ರ 5 ಮಕ್ಕಳಿದ್ದಾರೆ, ಒಬ್ಬ ಮಗನ ನಾನು ಸಾಕಾಗಲ್ಲ, ಅವ್ನು ತುಂಬ ಇದು ನಾನು ಕಳಿಸ್ಕೊಡ್ತೀನಿ ಅಂತ. ಆ ಸಂದರ್ಭದಲ್ಲಿ ಈ ಬಸವ ಏನ್ ಮಾಡುತ್ತೆ, ಕೂಗುತ್ತೆ, ಆ ಅರ್ಚುತ್ತೆ ಅಂತ ಆ ಸಂದರ್ಭದಲ್ಲಿ ಆ ಕಿವಿನ ಕಟ್ ಮಾಡೋದು. ಆಗ ಸ್ವಾಮೀಜಿಯವರು ಎಚ್ಚರಗೊಂಡು ಅವ್ರಿಗೆ ಗೊತ್ತಾಗ್ಲಿಲ್ಲ, ಯಾಕೆಂತ ಹೇಳಿದ್ರೆ ಅವ್ರು ಜ್ಞಾನದಲ್ಲಿ ಅಷ್ಟು ಮಗ್ನರಾಗಿದೆ. ಹಾಗಾಗಿ ಆ ಸಂದರ್ಭದಲ್ಲಿ ಅವ್ರೇನು ಮಾಡ್ತಲ್ಲ ಅಂತೇಳಿ ಈ ಬಸವ ಪಡ್ಕೊಂಡಾಗ ಅವರು ಕಂಡ್ರು ಆ ಕಿವಿನ ಅವ್ರ ಕಾಯದ ಕಿವಿ ಸ್ವಾಮಿ ಅಲ್ಲಿ ಧ್ಯಾನ ಮಾಡೋದು, ಅಲ್ಲಿ ಪ್ರವಚನ ಸುರಂಗ ಮಾರ್ಗ ಇದನ್ನ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಎಲ್ಲ ಹೋಗಿ ಅದು ಬೇರೆ ಬೇರೆ ತರ ಮಾಡ್ತಾರೆ, ಕ್ಲೋಸ್ ಮಾಡಿದ್ದಾರೆ. ಕೆಲವು ಶೂಟಿಂಗ್ ಸುಮಾರು ಈಗ ನೀವು ನೋಡಿರೋದೊಂದು ಗಜಕೇಸರಿ, ಆ ಗಜಕೇಸರಿ ಯಜಮಾನ ಅವೆಲ್ಲ ಫಿಲ್ಮು ಇಲ್ಲೇ ಹಿಂದೆ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಓಕೆ ಫ್ರೆಂಡ್ಸ್, ಇವಾಗ ನಾವೆಲ್ಲ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಕುಂತಿ ಬೆಟ್ಟಕ್ಕೆ. ಈ ಬ್ಲಾಗ್ ಮಾಡ್ತಾ ಇದೀನಿ, ಯಾರು ನೋಡ್ಬೇಡಿ, ನಾಚಿಕೆ ಆಗುತ್ತೆ. ಟ್ರೆಕ್ಕಿಂಗ್ಗೆ ಬಂದಿರುವಂತಹ ಜಾಗ ಕುಂತಿ ಬೆಟ್ಟ. ಸೊ ನಾವಿಲ್ಲಿ ಆಲ್ರೆಡಿ ಒಂದಷ್ಟು ಎಕ್ಸ್ಪ್ಲನೇಷನ್ ಮುಗಿಸ್ಕೊಂಡ್ವಿ, ನಾನು ವಿಡಿಯೋದಲ್ಲಿ ಅದನ್ನ ಹಾಕ್ತೀನಿ, ಅಬ್ಸರ್ವ್ ಮಾಡಿ. ಸೊ ವಿಶ್ವಭಾರತಿ ಸ್ಕೂಲ್ನ 6ನೇ ಟ್ರೆಕ್ಕಿಂಗ್ ಕಾರ್ಯಕ್ರಮ ಇದು. ಸೊ ಹಾಗಾಗಿ ಅವ್ರ ವಾಯ್ಸ್ ಯಾವ್ದು ಕೇಳಿಸಲ್ಲ, ನೀವು ತಲೆ ಕೆಡಿಸ್ಕೊಬೇಡಿ. ಸೊ ಕುಂತಿ ಬೆಟ್ಟದ ಹಲವಾರು ಹಿಸ್ಟರಿಯನ್ನ ನಮಗೆ ಶಾಲೆಯ ದೈಹಿಕ ಶಿಕ್ಷಕರು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಾವು ಕೇಳ್ತಾ ಹೋಗೋಣ. ಸೊ ಎಲ್ಲದಕ್ಕಿಂತ ಮುಂಚೆ ನಮ್ ಕ್ಯಾಮ್ರಾಮನ್ ಪ್ರೀತಮ್ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ಯಾಕೆ ಅಂತಂದ್ರೆ ನಮ್ ಬ್ಲಾಗ್ ನ ಬಹಳ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅವರು. ನಡ್ರೋ, ನೀವು ಮುಂದೆ ನಡ್ರೋ, ನಾನು ಬರ್ತೀನಿ. ಕುಂತಿ ಬೆಟ್ಟಕ್ಕೆ ಬಂದಿದ್ದೀವಿ ನಾವು, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಮುಂದೆ ನಿಂತಿದ್ದೀವಿ ಆಕ್ಚುಲಿ. ಸೊ ಇಲ್ಲಿಂದ ನಾವು ಇಲ್ಲಿ ಕಾಣಿಸ್ತಾ ಇರುವಂತ 2 ಬೆಟ್ಟಗಳನ್ನ ನಾವು ಹತ್ತಿದ್ದೀವಿ. ಮೊದಲನೇದು ಕುಂತಿ ಬೆಟ್ಟ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಓಕೆ, ಸೊ ನಾವಿವಾಗ ಕುಂತಿ ಬೆಟ್ಟ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್ ಅವ್ರಿಗೆ ಆ ಕಡೆ ಮುಂದಕ್ಕೆ ಹೋಗ್ತಿದ್ದಾರೆ. ಸೊ ಇಲ್ಲಿ 2 ಬೆಟ್ಟಗಳು ಇರುವಂತದ್ದು. ಒಂದು ನೋಡಿ, ನಮ್ಮ ಲೆಫ್ಟ್ ಸೈಡ್ ಕಾಣಿಸ್ತಾ ಇರೋದು ಕುಂತಿ ಬೆಟ್ಟ, ಈ ರೈಟ್ ಸೈಡ್ ಕಾಣಿಸ್ತಾ ಇರೋದು ಒನಕೆ ಬೆಟ್ಟ. ಸೊ ಇಲ್ಲಿ ನಾವು ಮುಂದೆ ಹೋಗಿ ಕಲ್ಯಾಣಿನ ನೋಡ್ಕೊಂಡು ಬನ್ನಿ. ಕಲ್ಯಾಣಿನ ತೋರಿಸ್ಬಿಡ್ತೀನಿ ನಿಮ್ಗೆ, ಹೆಂಗಿರುತ್ತೆ ಏನು ಅನ್ನೋದನ್ನೆಲ್ಲ ಚೆಕ್ ಮಾಡ್ಕೊಂಡು ನೋಡಿ. ಇದು ಕಲ್ಯಾಣಿ, ಸಾಕು ಬನ್ನಿ. ಸೊ ಸಾಕು. ಈಗ ನಾವಿರುವಂತದ್ದು ಕುಂತಿ ಬೆಟ್ಟದಲ್ಲಿ, ಕುಂತಿ ಬೆಟ್ಟದ ಕೆಳಭಾಗದಲ್ಲಿ ನಾವಿದ್ದೀವಿ. ಈ ಬೆಟ್ಟದ ತುದಿ ಸಮುದ್ರ ಮಟ್ಟಕ್ಕಿಂತ 2228 ಅಡಿ ಎತ್ತರದಲ್ಲಿದೆ. ಎಬೋವ್ ದ ಸೀ ಲೆವೆಲ್, 2248 ಫೀಟ್ ಎಬೋವ್ ದ ಸೀ ಲೆವೆಲ್. ಸಮುದ್ರ ಮಟ್ಟಕ್ಕಿಂತ ಎಷ್ಟು ಎತ್ತರದಲ್ಲಿ ನಾವಿದ್ದೀವಿ ಅಂತ ಯಾವಾಗ್ಲೂ ಲೆಕ್ಕಾಚಾರ ಮಾಡ್ತೀವಿ. ಪಾಠ ಮಾಡ್ಬೇಕಾದ್ರೆ ಸಾಕಷ್ಟು ಬಾರಿ ಹೇಳಿದೀವಿ, ನಾವು ಭೂಮಿಯ ಮೇಲೆ ಎಷ್ಟು ಎತ್ತರ ಇದೀವಿ ಅಂತ ನಾವು ಅಳತೆ ಮಾಡ್ಬೇಕಾದ್ರೆ ಶುರು ಮಾಡುವಂತದ್ದು ಸಮುದ್ರದ ಮೇಲ್ಮಟ್ಟದಿಂದ. ಯಾಕೆ ಅಂತ ಹೇಳಿದ್ರೆ ಅದು ಸಮತಟ್ಟಾಗಿರುತ್ತೆ, ಅಲ್ಲಿ ಯಾವುದೇ ರೀತಿಯಲ್ಲಿ ಮೆಜರ್ಮೆಂಟ್ ವ್ಯತ್ಯಾಸ ಆಗಲ್ಲ ಅಂತ ಹೇಳಿ ನಾವು ಲೆಕ್ಕ ಹಾಕ್ತೀವಿ. ಹಾಗಾಗಿ ಈ ಬೆಟ್ಟ ಅಂದ್ರೆ ಬ್ರಿಟಿಷರ ಶತ್ರು ಫ್ರೆಂಚರಾಗಿದ್ರು. ಫ್ರೆಂಚರು ಹೈದರಾಲಿಗೆ ಸಪೋರ್ಟ್ ಮಾಡಿದ್ರು. ಎಗೈನ್ ಹೈದರಾಲಿ ಆದ ನಂತರ ಟಿಪ್ಪು ಸುಲ್ತಾನನಿಗೂ ಕೂಡ ಫ್ರೆಂಚರು ಸಪೋರ್ಟ್ ಮಾಡಿದ್ರು. ಫ್ರೆಂಚರ ಒಂದು ಸೈನ್ಯವನ್ನ ಗುಪ್ತವಾಗಿ ಹೈದರಾಲಿ ಇಲ್ಲೇ ಇಟ್ಟಿದ್ದಂತೆ. ಫ್ರೆಂಚರ ಸೈನ್ಯವನ್ನ ಗುಪ್ತವಾಗಿ ಇಲ್ಲೇ ಇಟ್ಟಿದ್ದವನ್ನ ಮಾಡಿ, ಇಂಟರ್ನೆಟ್ ಇದೆ, ಮೊಬೈಲ್ಗಳಿವೆ, ನಾವು ಪ್ರಯತ್ನ ಪಡೋದಲ್ಲ. ಅವತ್ತಿಗೆ ಆತ ಫ್ರೆಂಚರ ಸಹಾಯವನ್ನು ತಗೊಂಡು ಬ್ರಿಟಿಷರನ್ನು ಸೋಲಿಸುವಂತ ಪ್ರಯತ್ನ ಮಾಡಿದ್ದಲ್ಲ. ಹಾಗಾದ್ರೆ ಅವ್ನು ಎಷ್ಟು ಬುದ್ಧಿವಂತ ಇರ್ಬೋದು ಲೆಕ್ಕ ಹಾಕೊಳ್ಳಿ. ಒಂದು ವೇಳೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾದ್ರೂ ಟಿಪ್ಪು ಸುಲ್ತಾನ್ ಸೋಲದೇ ಇದ್ದಿದ್ರೆ, ಟಿಪ್ಪು ಸುಲ್ತಾನ್ ಸಾಯದೇ ಇದ್ದಿದ್ರೆ, ಮೈಸೂರು ಸೋಲದೇ ಇದ್ದಿದ್ರೆ. ಓಕೆ, ಸೊ ಇವಾಗ ಕುಂತಿ ಬೆಟ್ಟದ ಒಂದಷ್ಟು ಇನ್ಫಾರ್ಮೇಶನ್ಸ್ ನ ಸರ್ ಕೊಟ್ಟಿದ್ದಾರೆ. ಸೊ ಸರ್ ಕೊಟ್ಟಿರುವಂತ ಇನ್ಫಾರ್ಮೇಶನ್ಸ್ ನ ತಗೊಂಡು ನಾವು ದಾರಿನ ನೋಡೋದಾದ್ರೆ, ಕ್ಯಾಮ್ರಾನ ಕಡೆ ತಿಳಿಸಿ ಕ್ಯಾಮ್ರಾಮನ್ ಅವರೇ, ದಾರಿಯಲ್ಲಿ ನಾವು ಹೋಗ್ತಾ ಇದೀವಿ. ಸೊ ಕೆಲವೊಂದು ಬೆಟ್ಟನ ಹತ್ಬೇಕಾದ್ರೆ ನಮ್ಗೆ ಏನ್ ಅನ್ಸುತ್ತೆ, ನಾವು ಹೋಗ್ತಾ ಇರೋ ಡೆಸ್ಟಿನೇಷನ್ಗೆ ನಾವು ಹೋಗ್ತಾ ಇರೋ ದಾರಿನ ಬಹಳ ಚೆನ್ನಾಗಿರುತ್ತೆ. ಸೊ ಆ ದಾರಿ ತರಾನೇ ಇದನ್ನು ಕೂಡ ಇರುವಂತದ್ದು.
ಸೊ ಮೊದಲು ಬಂದಾಗ ನಾವು ಟ್ರಯಲ್ಗೆ ಅಂತ ಬಂದಾಗ ನಾವು ಈ ಒಂದು ಕಡೆಯಿಂದ ಹೋಗಿದ್ವಿ, ಒಂದಷ್ಟು ದೂರದವರೆಗೂ ಮಾತ್ರ ಹೋಗಿದ್ವಿ. ನೀವು ಕಾಣಿಸ್ತಾ ಇರ್ಬೋದು ಆ ಕಡೆ ಎಲ್ಲ ಒಂದು ಸ್ವಲ್ಪ ಕೆರೆ ಎಲ್ಲ ಕಾಣಿಸ್ತಾ ಇದೆ ನಿಮಗೆ. ಸೊ ಅದು ಈಗ ನೀವು ಮುಂದೆ ನೋಡ್ತಾ ಇರ್ಬೋದು ನಮ್ಮ ಎಲ್ಲ ತಂಡದ ಜೊತೆಗೆ, ನಮ್ಮ ವಿಶ್ವಭಾರತಿ ಶಾಲೆಯ ತಂಡದ ಜೊತೆಗೆ, ಕ್ಯಾಮ್ರಾಮನ್ ಮುಂದೆ ಬನ್ನಿ ಒಂಚೂರು. ತಂಡದ ಜೊತೆಗೆ ಮತ್ತು ನಮ್ಮ ಹುಡುಗರ ಜೊತೆಗೆ ನಾವೆಲ್ಲರೂ ಕೂಡ ಮೂವ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬಹಳಷ್ಟು ಇತಿಹಾಸ ಪ್ರಸಿದ್ಧವಾದಂತಹ ತಾಣಗಳಿರೋದ್ರಿಂದ ನೋಡಿ, ಮಂಡ್ಯ ಜಿಲ್ಲೆ ಯಾವತ್ತಿಗೂ ಕೂಡ ನಮಗೆ ಒಳ್ಳೆ ರೀತಿಯಾದಂತಹ ತಾಣವೇ ಆಗಿರುತ್ತೆ. ಅಂಡ್ ಖುಷಿ ಇದೆ ಕೂಡ ಕೆಲವೊಂದನ್ನ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ನನಗಿನ್ನ ಬಹಳ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡೋದು ನಮ್ಮ ಸರ್. ಸೊ ಅವ್ರಿಗೋಸ್ಕರ ನಾವು ವೇಟ್ ಮಾಡೋಣ. ಮುಂದಿನ ನೆಕ್ಸ್ಟ್ ಇತಿಹಾಸ ಪ್ರಸಿದ್ಧ ತಾಣದಲ್ಲಿ ನಾವು ಸಿಗೋಣ. ಅಲ್ಲಿವರೆಗೂ ಓಕೆ ಫ್ರೆಂಡ್ಸ್, ನೀವು ಸುತ್ತಲೂ ನೋಡ್ತಾ ಇದ್ರೆ ನೋಡಿ, ಬೆಟ್ಟ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ. ನೈಸರ್ಗಿಕವಾದಂತ ಪರಿಸರದಲ್ಲಿ ನಾವಿದೇನ್ ಮೊದ್ಲೇನಲ್ಲ, ನಮ್ದು ಯೂಶಲಿ ಇರುತ್ತೆ ಯಾವಾಗ್ಲೂ ಕೂಡ ನಾವು ಬೇರೆ ಬೇರೆ ಬೆಟ್ಟಗಳನ್ನ ಹುಡುಕಿ ಅಲ್ಲಿ ಟ್ರೆಕ್ಕಿಂಗ್ ಅನ್ನ ಮಾಡ್ತಾನೆ ಇರ್ತೀವಿ. ಬಟ್ ಈ ಸತಿ ಹೊಸತನ ಒಂದು ಇರುವಂತದ್ದು ನೀವು ನೋಡ್ತಾ ಇರ್ಬೋದು. ಸ್ಟೂಡೆಂಟ್ಸ್ ನಮಗೆ ಕೊಡ್ತಾ ಇರ್ತಕ್ಕಂಥ ಸಪೋರ್ಟ್ ಆಗಿರ್ಬೋದು, ಅಂಡ್ ಬಹಳ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ನಮ್ಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ಸರ್ ಎಲ್ಲದೂ ಕೂಡ ಖುಷಿ ಇದೆ. ಓಕೆನಾ? ಸೊ ಹೋಗೋಣ ಮುಂದೆ. ಹೋಗ್ತಾ ಹೋಗ್ತಾ ನೋಡಿ, ದಾರಿ ನಾವ್ ಯಾವಾಗ್ಲೂ ಬರೀ ಟಾರ್ ರೋಡ್ನಲ್ಲೇ ಓಡಾಡ್ಕೊಂಡು ನೋಡಿ ನಾವು ಹಳ್ಳಿ ದಾರಿಗಳನ್ನು ಮರ್ತೋಗ್ಬಿಟ್ಟಿದೀವಿ. ಸೊ ಈ ಒಂದು ವ್ಲಾಗ್ ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂತಂದ್ರೆ, ಬಹಳ ಕ್ಲೀನ್ ಆಗಿ ನೋಡಿ, ಒಂದು ತೋಟದ ದಾರಿ ಎಷ್ಟೋ ಜನಗಳ ಕನಸಿದೆ ಆಕ್ಚುಲಿ. ಏನೋ ಈ ಸಿಟಿ ಲೈಫ್ ಇಂದ ಬಿಟ್ಟು ಹಳ್ಳಿ ಲೈಫ್ ಅಲ್ಲಿ ಬಂದು ನಾವು ಜೀವನ ಮಾಡ್ಬೇಕು ಅನ್ನುವಂಥದ್ದು. ಕ್ಯಾಮ್ರಾಮನ್ ಅವರೇ ತಿರುಗಿಸಿ, ನಾವು ಹೋಗ್ತಾ ಇರೋ ದಾರಿ ಬಹಳ ಅದ್ಭುತವಾಗಿದೆ. ದಯಮಾಡಿ ಯಾರು ನನ್ನ ಶೂನ ತುಳಿಬೇಡಿ, ನನ್ನ ಶೂ ಲೂಸ್ ಇದೆ. ಎಸ್, ದಾರಿ ತುಂಬಾ ಚೆನ್ನಾಗಿದೆ ನೋಡಿ. ನಾವು ಆ ಒಂದು ಬೆಟ್ಟವನ್ನೇ ಹತ್ತು ಹೋಗುವಂಥದ್ದು ಕಾಣಿಸ್ತಾ ಇರ್ಬೋದು ನಿಮ್ಗೆ, ಅದು ಕುಂತಿ ಬೆಟ್ಟ. ಓಕೆನಾ? ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಅಲ್ಲಿ ಇರುವಂತಹ ಒಂದು ಸಣ್ಣ ಗ್ರಾಮ ಕುಂತಿ ಬೆಟ್ಟ. ಬಸ್ ಟೂರ್ ಸೈಡ್ ಬಿಡಿ. ಸೊ ಈ ಒಂದು ತೋಟದ ದಾರಿಯಲ್ಲಿ ನಾವು ಹೋದ್ರೆ ನಮಗೆ ಆ ಕುಂತಿ ಬೆಟ್ಟಕ್ಕೆ ಹೋಗುವಂತಹ ದಾರಿ ಸಿಗುತ್ತೆ. ಸೊ ಹಾಗಾಗಿ ನೋಡಿ, ಈ ಚಾರಣವನ್ನ ಬಹಳ ದಿನಗಳಿಂದನೇ ನಾವು ಪ್ಲಾನ್ ಮಾಡಿದ್ವಿ. ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಅಂಡ್ ಮ್ಯಾಮ್ ಆಯ್ ಮಾಡಿ ಹಂಗೆ. ಮ್ಯಾಮ್ ಆಯ್ ಮಾಡ್ತಾ ಬನ್ನಿ ಹಂಗೆ. ನೀವು ಮಾಡ್ಬೋದು. ಬರೀ ಎರಡೇನ ಬರೋದು ನಿಮ್ಗೆ? ಓಕೆ. ಸೊ ಇಲ್ಲಿ ನಮ್ಮ ಕಲ್ಚರಲ್ ಕೋಆರ್ಡಿನೇಟ್ ಆಗಿರ್ತಕ್ಕಂತಹ ಪ್ರಿಯಾ ಮೇಡಮ್ ಅವರು ಇದ್ದಾರೆ. ಅವರು ಟ್ರೆಕ್ಕಿಂಗ್ ಬಂದಿರೋದು, ಅವರ ಅನುಭವ ಹೇಗಿದೆ ಅಂತ ಹಂಚ್ಕೋತಾರೆ. ಮೇಡಮ್ ದಯಮಾಡಿ. ಸೊ ಹಾಯ್, ನಮಗೆ ಇದು ಆಕ್ಚುಲಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ತನಕ ನಾನು ಯಾವ್ದು ಟ್ರೆಕ್ಕಿಂಗ್ ಅಂದ್ರೆ ಲೈಕ್ ಸ್ಟೂಡೆಂಟ್ಸ್ ಜೊತೆ ಅಂತ ಬಂದಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ. ಸೊ ನಾವಿನ್ನೂ ಇಲ್ಲಿದ್ದೀವಿ, ನನ್ನ ಸ್ಟೂಡೆಂಟ್ಸ್ ಆಗ್ಲೇ ಅಲ್ಲಿದ್ದಾರೆ. ಓಕೆ. ಸೊ ಇಲ್ಲಿಂದ ಇಷ್ಟೋ ತನಕ ಮಾಡಿದೆಲ್ಲ ಟ್ರೆಕ್ಕಿಂಗು. ಈಗ ಮಾಡ್ತೀವಿ ನೋಡಿ, ಅದು ಟ್ರೆಕ್ಕಿಂಗು. ಆಕ್ಚುಲಿ ಈ ಒಂದು ಸಂದರ್ಭದಲ್ಲಿ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಪ್ರಿಯಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಕ್ಕೆ ಹೋಗೋಣ. ನೀವು ನೋಡ್ತಾ ಇರ್ಬೋದು ನೋಡಿ, ಬಹಳ ಚಿಕ್ಕದ. ಒಂದೇ ಒಂದು ನಿಮಿಷ ನಮ್ಗೆ ಒಂಚೂರು ಜಾಗ ಬಿಡಿ. ನೋಡಿ ಇದು ಶರಣ್ ಹುಷಾರ್ ಕಣೋ, ಸಿಗಾಕೊಂತ ಇಲ್ಲಿ ನೋಡಿ. ಹೋಗ್ತಿದಂಗೆನೆ ರನ್ನಿಂಗ್ ಇನ್ ಮೌಂಟೇನ್ ಅಂತಿದ್ದಾರೆ. ತುಂಬಾ ಚೆನ್ನಾಗಿದೆ ಮೊದಲನೇದಾಗಿ.
ಓ ಇಲ್ಲೆಲ್ಲ ಹೊಸ ಹೊಸ ಮಕ್ಕಳು ಬರ್ತಾ ಇದ್ದಾರೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಹಾ ಬಾಯ್ಸ್ ನೋಡಿ, ಇವಾಗ ತಾನೇ ಟ್ರೆಕ್ಕಿಂಗ್ ಶುರುವಾಗಿದೆ. ಏನ್ ಅನ್ನಿಸ್ತಾ ಇದೆ? ತುಂಬಾ ಮಜಾ ಬರ್ತಿದೆ. ತುಂಬಾ ಮಜಾ ಬರ್ತಾ ಇದೆ. ಜಾಲಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಬೆಟ್ಟ ಸರ್, ಬೆಟ್ಟ ಇದು ಇನ್ನು ದೊಡ್ಡದಿದೆ goosebumps ಆಗ್ತಾ ಇದ್ಯಾ? ಸರ್ ಅಲ್ಲಿಂದ ಹಾ, ಓಕೆ. ಅಲ್ಲೆಲ್ಲ ಅವರು ಟಾಟಾ ಮಾಡ್ತಾ ಇದಾರೆ, ದಯಮಾಡಿ ನೋಡಿ. ಸಾಕ್ ಬಿಡಿ ಮತ್ತೆ. ಆ ಸಂದರ್ಭದಲ್ಲಿ ಆ ಬಂಡೆನ ಎಳ್ಕೊಂಡ್ರು ಮರೆಯಾಗಿ ಅಂತೇಳಿ ಕಥೆ. ಅದ್ರ ಜೊತೆಗೆ ಅದ್ರ ಆಳನ ಇಲ್ಲಿವರೆಗೂ ಯಾರು ಈಗ ಮೊದಲನೇ ಕತೆ ನಾನು ಜಿಯೋಗ್ರಫಿ ಹೇಳ್ತೀನಿ. ಈಗ ನೀವು ಏನು ಕೂತ್ಕೊಂಡಿದ್ದೀರಿ, ಇದು ಈ ಬೆಟ್ಟ ಇದೆಯಲ್ಲ, ಇದನ್ನ ನಾವು ಏನು ಅಗ್ನಿಶಿಲೆ ಅಂತ ಕರಿತೀವಿ. ಅಗ್ನಿಶಿಲೆ ಅಂದ್ರೆ ಜ್ವಾಲಾಮುಖಿಯಿಂದ ಉಂಟಾಗಿರುವಂತಹ ಬೆಟ್ಟ ಅಂತ ಹೇಳಿ ಕರಿತೀವಿ. 8th ಸ್ಟ್ಯಾಂಡರ್ಡ್ಗೆ ಏನು ಅದು ನಾನು ಶುರು ಮಾಡಿದ 9th ಅವರಿಗೆ ಗೊತ್ತಿರುತ್ತೆ. ಲಾವಾ ಮತ್ತು ಮ್ಯಾಗ್ಮಾದ ನಡುವಿನ ವ್ಯತ್ಯಾಸ ಗೊತ್ತೇ ಅಲ್ವಾ? ಲಾವಾ ಯಾವಾಗ ಕರಿತೀವಿ, ಮ್ಯಾಗ್ಮಾ ಯಾವಾಗ ಆಗುತ್ತೆ? ಭೂಮಿ ಹೊರಗಡೆ ಇದ್ರೆ, ಹೊರಗಡೆ ಬಂದ್ರೆ ಅದನ್ನ ಕನ್ನಡದಲ್ಲಿ ಅಥವಾ ನಾವು ಮಾತೃಭಾಷೆ ಅಥವಾ ಯಾವುದೇ ಮಾತೃಭಾಷೆ ಒಂದು ಸೌಂಡ್ ಚೆನ್ನಾಗಿರುತ್ತೆ. ಶಿಲಾಪಾಕ ಅಂತ ಕರಿತೀವಿ. ತುಂಬಾ ಸುಲಭ, ಬಹಳ ಚೆನ್ನಾಗಿ ಕಲ್ಲು ಹಿಡ್ಕೊಳುತ್ತೆ. ಶಿಲಾಪಾಕ ಅಂದ್ರೆ ಕಲ್ಲಿನ ನವರೂಪದ ಕಲ್ಲು, ಶಿಲಾಪಾಕ ಅಂತ ಹೇಳಿದ್ರೆ ಹೌದಲ್ವಾ? ಜ್ವಾಲಾಮುಖಿ ಆದಾಗ ಈ ಬೆಟ್ಟ ನಿರ್ಮಾಣ. ಹಳೆ ಶಿಲಾಯುಗದಲ್ಲಿ ಬಳಸಿದಂತಹ ಆಯುಧಗಳು ಕಲ್ಲಿನ ಆಯುಧಗಳಾಗಿರ್ತಿತ್ತು. ಹೊಸ ಶಿಲಾಯುಗಕ್ಕೆ ಬರುವಷ್ಟರೊಳಗಡೆ ಮನುಷ್ಯ ಒಂದಷ್ಟು ಲೋಹಗಳನ್ನ ಕಂಡಿಡ್ಕೊಂಡಿದ್ದ ಮತ್ತು ಆತ ಆಹಾರವನ್ನ ತಯಾರಿಸೋದಕ್ಕೆ ಅಂತ ಹೇಳಿ ಮಣ್ಣಿನ ಮಡಿಕೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದ. ಅಂದ್ರೆ ಮನುಷ್ಯನ ಜೀವಿತಾವಧಿಯನ್ನ ಅಥವಾ ಮನುಷ್ಯ ಬೆಳ್ಕೊಂಡ್ ಬಂದಿದಂತಹ ಇದನ್ನ ಅವನ ಜೀವನ ಶೈಲಿಯ ಆಧಾರದ ಮೇಲೆ ಗುರುತಿಸಿದ್ದ. ಅಲೆಮಾರಿ ಮನುಷ್ಯ ಹಳೆ ಶಿಲಾಯುಗಕ್ಕೆ ಸೇರಿರ್ತಾನೆ. ಆತ ಸಿಕ್ಕಿದ ಕಲ್ ತಗೊಂಡು ಅವನ ಆಯುಧಗಳನ್ನ ಮಾಡಿಕೊಂಡು ಅಲ್ಕೊಂಡು ಇರ್ತಾನೆ. ಭಾಗಶಃ ಇಲ್ಲೂ ಇದ್ದಂತಹ ಜನವಸತಿ ಹೊಸ ಶಿಲಾಯುಗಕ್ಕೆ ಸೇರಿತು. ಅಂದ್ರೆ ಸರಿಸುಮಾರು ಕ್ರಿಸ್ತಪೂರ್ವ 1000 ವರ್ಷ, ಇಲ್ಲಿಗೆ 3000 ವರ್ಷಗಳ ಹಿಂದಿನಿಂದಲೂ ಕೂಡ ಇಲ್ಲಿ ಮನುಷ್ಯನ ಅಸ್ತಿತ್ವ ಇದೆ ಅಂತ ಇದರಿಂದ ಗೊತ್ತಾಗುತ್ತೆ. ಅಂದ್ರೆ ಮನುಷ್ಯ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದು 3000 ವರ್ಷಗಳ ಹಿಂದೆ. ಅಸಾಧ್ಯ. ಇಲ್ಲಿ ಸರ್ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಮನುಷ್ಯ ಆಗ ತನ್ನನ್ನ ತಾನು ರಕ್ಷಿಸಿಕೊಳ್ಳೋದಕ್ಕೆ ಈ ರೀತಿಯ ಸ್ವಾಭಾವಿಕ ರಚನೆಗಳು ಎಲ್ಲಿರುತ್ತೆ ಅಲ್ಲಿ ಅವನು ವಾಸಸ್ಥಾನ ಮಾಡ್ಕೊಂಡು ನೀವೆಲ್ಲ ಕಡೆ ಒಂದು ಇದನ್ನ ಗುರುತಿಸಿದ್ದೀರಿ. ಇದನ್ನ ಕುಂತಿ ಬೆಟ್ಟ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ದಾರೆ. ಆದರೆ ಇದು ಪೌರಾಣಿಕ ಕತೆ. ಇದು 100ಕ್ಕೆ 100 ಭಾಗ ನಡೆದಿರಬಹುದಾದಂತಹ ಕತೆ ಅಂತಾನೆ ನಾನು ನಂಬ್ತೀನಿ. ಯಾಕಪ್ಪ ಅಂದ್ರೆ ಪಕ್ಕದಲ್ಲಿ ಪಾಂಡವಪುರ ಇದೆ. ಕುಂತಿ ಬೆಟ್ಟ ಮತ್ತು ಪಾಂಡವಪುರ ಹಾಗಾಗಿ ಒಂದು ದೀರ್ಘಕಾಲದ ಇತಿಹಾಸ ಅಥವಾ ಪೌರಾಣಿಕ ಹಿನ್ನೆಲೆ ಇದ್ದಿರಬಹುದು, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಸರ್ ಹಿರೇಮರಳಿನ ನಿಮ್ಮೂರು ನೋಡಿ, ಸರ್ ಕೂಡ ಅದನ್ನ ಬೆಳಿಗ್ಗೆ ಜ್ಞಾಪಿಸಿದಾಗ ಸರ್ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಹಿರೇಮರಳಿ ಅಂತ ಹೇಳಿ ಒಂದು ಊರಿದೆ. ಹಿರೇಮರಳಿ ಊರಿನಲ್ಲಿ ಒಂದು ಶಾಸನ ಸಿಕ್ಕಿದೆ. ಹಿರೇಮರಳಿ ಊರಿನಲ್ಲಿ ಶಾಸನ ಸಿಕ್ಕಿದೆ. ನಾವು ರಾಜ್ಯೋತ್ಸವದಲ್ಲಿ ಶಾಸನಗಳನ್ನ ಹೊಡಿಕೊಂಡು ಹೋಗ್ತೀವಿ ಗೊತ್ತಲ್ವಾ? ಅದೇ ರೀತಿಯ ಒಂದು ಶಾಸನ ಸಿಕ್ಕಿದೆ. ಆ ಶಾಸನ ಜಿನಸೇನ ಕಂತಿ ಎನ್ನುವಂತಹ ಜೈನ ಸನ್ಯಾಸಿನಿಯ ಕುರಿತಾದದ್ದು. ಜಿನಸೇನ ಕಂತಿ, ನಾಟ್ ಕುಂತಿ. ಕುಂತಿ ಅಲ್ಲ, ಕಂತಿ. ಕಾ 0 ಅನುಸ್ವರ ತಿ. ಅಂದ್ರೆ ಇಲ್ಲಿ ಜೈನ ಸನ್ಯಾಸಿನಿಯೊಬ್ಬಳು ಇದ್ದಳು. ಅವಳಿಂದಾಗಿ ಇದು ಬೆಟ್ಟ ಅದ ಹೆಸರು ಈ ರೀತಿ ಬಂದಿರಬಹುದು ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೆ.
ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಫಸ್ಟ್ ಚಾಪ್ಟರ್ಗೂ ಇದು ಸಂಬಂಧಪಟ್ಟಿದೆ. ಕೇಳಿಸ್ಕೊಳ್ಳಿ. ಈಗ ನಾವಿರೋದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಫಸ್ಟ್ ಇತಿಹಾಸ ತಿಳ್ಕೊಂಡ್ಬಿಟ್ಟು ಆಮೇಲೆ ಜಿಯೋಗ್ರಫಿ ಬರೋಣ. ಈಗ ದೇವಸ್ಥಾನ ನೋಡ್ಕೊಂಡು ಬರ್ತಿದ್ದ ಹಾಗೆ ದೇವಸ್ಥಾನದ ರಚನೆಯನ್ನು ನೋಡಿ ಇದು ಯಾರ ಕಾಲದಲ್ಲಿ ಆಗಿರಬಹುದು ಅಂತ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಇಲ್ಲ. ಅವಶ್ಯಕ ಸರ್. ಇಂಟರ್ನಲ್ ಮಾರ್ಕ್ಸ್ ಓಕೆ ಸರ್. ನಾನೇ ಅಪ್ಲೋಡ್ ಮಾಡೋದಕ್ಕೆ ವಿಷ್ಣುವರ್ಧನ್ ಇಲ್ಲ ಅಂಬರೀಷ್. ದೇವಸ್ಥಾನದ ರಚನೆ ನೋಡಿದ್ರಲ್ಲ, ಯಾರ ಶೈಲಿಯ ದೇವಸ್ಥಾನ ಅದು ಅಲ್ಲಾರು ಹೇಳ್ಕೊಟ್ಬಿಡೋರೆ. ಕೇಳ್ತಾ ಇದೆಯಾ? ದೇವಸ್ಥಾನವನ್ನು ನೋಡ್ತಿದ್ದ ಹಾಗೆ ನಾವು ಯಾವ ರಾಜರು ಕಟ್ಟಿರಬಹುದು ಅನ್ನುವಂತ ಊಹೆ ಮಾಡಿದ್ರೆ ಮಾತ್ರ ನೀವು ಇಷ್ಟು ಕರ್ನಾಟಕ ಇತಿಹಾಸವನ್ನು ನೀವು ಕಲ್ತಿದ್ದೀರಿ ಅಂತ ಅರ್ಥ. ನೋಡಿ, ಆ ದೇವಸ್ಥಾನ ನಿಮಗೆ ಕೇವಲ ಒಂದೇ ಒಂದು ಗೋಪುರ ಇದೆ, ಅಬ್ಸರ್ವ್ ಮಾಡಿದ್ದೀರಾ? ಅದರ ಜೊತೆಗೆ ತುಂಬಾ ಸುಲಭ, ಹೊಯ್ಸಳರ ಕಾಲದ ರಚನೆಯನ್ನ ಗುರುತಿಸೋದು ಬಹಳ ಸುಲಭ. ದೇವಸ್ಥಾನದ ಕಿಟಕಿನಲ್ಲಿ ಕಲ್ಲಲ್ಲಿ ಕಿಟಕಿ ಮಾಡಿರೋದು ಒಂದು. ದೇವಸ್ಥಾನದ ಹೊರಾಂಗಕ್ಕೆ ಬಂದ್ರೆ ಸುಖಾಸೀನ ಅಂತ ಕರಿತೀವಿ, ಸೋಫಾ ಟೈಪ್ ಇದೆಯಲ್ಲ, ಇದು ಎಲ್ಲಾರು ನೋಡಿ ಕ್ಲಿಯರ್, ಇದು ಹೊಯ್ಸಳರದೇ. ಹೊಯ್ಸಳರ ರಚನೆಯನ್ನ ಬಹಳ ಸುಲಭವಾಗಿ ನಾವು ಗುರುತಿಸಬಹುದು. ಹಾಗಾಗಿ ಈ ದೇವಸ್ಥಾನವನ್ನ 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲೇ ನಿರ್ಮಾಣ ಆಗಿದೆ. ಕೇಳ್ತಿದ್ಯಾ? ಈಗ ನಾವು ಕೂತಿರುವಂತ ಜಾಗದಿಂದ 1 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇತ್ತಂತೆ. 1 ಕಿಲೋಮೀಟರ್ ದೂರದಲ್ಲಿ ಅಂದ್ರೆ KRS ಡ್ಯಾಮ್ ನ ಒಳಗಡೆ ಈ ದೇವಸ್ಥಾನ ಇತ್ತು. ಎಲ್ಲಿವರೆಗೂ? 1900 ಅಲ್ಲ 2005 ಇಸ್ವಿವರೆಗೂ, 2001ನೇ ಇಸ್ವಿವರೆಗೂ ಈ ದೇವಸ್ಥಾನ ಅಲ್ಲಿತ್ತು. 1910ನೇ ಇಸ್ವಿ ಒಳಗಾಗಿ, 10 ಅಥವಾ 15ನೇ ಇಸ್ವಿ ಒಳಗಡೆ, 1915ನೇ ಇಸ್ವಿ ಒಳಗಾಗಿ ಈ ದೇವಸ್ಥಾನ ಅಲ್ಲಿ ಮುಳುಗಡೆಗೆ ಒಳಗಾಯ್ತು. ಯಾಕಪ್ಪ ಅಂತ ಹೇಳಿದ್ರೆ 1907ನೇ ಇಸ್ವಿನಲ್ಲಿ KRS ಡ್ಯಾಮ್ ನ ನಿರ್ಮಾಣ ಶುರುವಾಯಿತು. ಎಷ್ಟನೇ ಇಸ್ವಿಲಿ? 907. ಅದು ಮುಕ್ತಾಯ ಆಗಿದ್ದು 1930ನೇ ಇಸ್ವಿನಲ್ಲಿ. ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯ ಆಗಿ ಅದರ ಗರಿಷ್ಠ ಸಾಮರ್ಥ್ಯದ ನೀರನ್ನ ಸಂಗ್ರಹಣೆ ಮಾಡಕ್ ಶುರು ಮಾಡಿದ್ದು 1930ನೇ ಇಸ್ವಿ ಅಷ್ಟೊತ್ತಿಗೆ. ಆಗ ಏನಾಯ್ತು, ಇಡೀ ದೇವಸ್ಥಾನ ಈ ಡ್ಯಾಮ್ ಒಳಗಡೆ ಮುಳುಗಡೆ ಆಯ್ತು. ನಾವಿಲ್ಲಿ ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ಟರ್ನ್ ತಗೊಂಡು ಅಲ್ಲಿ ಏನೋ ಕ್ರಷಡ್ ಆಪಲ್, ಸೀತಾಫಲ ಹಣ್ಣು ಮಾರ್ತಿದ್ರು. ಕನ್ನಂಬಾಡಿ ಅಂತ ಇತ್ತು. ಊರ ಹೆಸರು ಹೊಸ ಕನ್ನಂಬಾಡಿ. ಮನೆಲ್ಲ ಹೊಟ್ಟೆನ ಕನ್ನಂಬಾಡಿ ಕಟ್ಟೆನ ಅಂತ ಬೈತಾರಲ್ಲ, ಇನ್ಯಾವ್ದು ಇದೆ ತಾನೆ? ಇದೇ ಕನ್ನಂಬಾಡಿ ಕಟ್ಟೆ. ಯಾಕೆ ಕನ್ನಂಬಾಡಿ ಕಟ್ಟೆ? ಕನ್ನಂಬಾಡಿ ಎನ್ನುವಂತಹ ಊರು ಮುಳುಗಡೆ ಆಗಿ KRS ಡ್ಯಾಮ್ ನಿರ್ಮಾಣ ಆಯ್ತು. ಇಲ್ಲಿ ಮುಳುಗಡೆ ಆಗಿದ್ದ ಊರಿನ ಜನ ಎಲ್ಲ ಇದರ ಎತ್ತರದ ಪ್ರದೇಶಕ್ಕೆ ಹೋಗಿ ಸ್ಥಳಾಂತರ ಆದ್ರು. ಅಂದ್ರೆ ಸರಿಸುಮಾರು 100 ವರ್ಷದ ಮೊದಲು ಇಲ್ಲಿಂದ ಅವರು ವಲಸೆ ಹೋಗಿದ್ದಾರೆ. ಯಾಕೆಂದ್ರೆ ಡ್ಯಾಮ್ ಮುಳುಗೋಯ್ತು. ಸರಿಸುಮಾರು 10,000 ಜನ ಇದ್ರಂತೆ ಈ ಊರಿನಲ್ಲಿ. 10,000 ಜನವಸತಿ ಪ್ರದೇಶ ಬೇರೆ ಕಡೆ ಶಿಫ್ಟ್ ಆಯ್ತು. ಹಾಗಾಗಿ ಅವರು ಹಳೆ ಊರನ್ನ ಬಿಡ್ಲಿಲ್ಲ, ಅದೇ ಹೆಸರು ಇಟ್ಕೊಂಡ್ರು. ಕನ್ನಂಬಾಡಿ ಇರೋದನ್ನ ಹೊಸ ಕನ್ನಂಬಾಡಿ ಅಂತ ಮಾಡ್ಕೊಂಡ್ರು. ಹಾಗಾಗಿ ಅಲ್ಲಿರುವಂತದ್ದು ಹೊಸ ಕನ್ನಂಬಾಡಿ ಅನ್ನುವಂತ ಊರು. ಆಯ್ತಾ? ಇದನ್ನ ಬೃಂದಾವನ್ ಗಾರ್ಡನ್ ಹತ್ರ ಶಿಫ್ಟ್ ಮಾಡ್ಬೇಕು ಅನ್ನುವಂತ ಒಂದು ಉದ್ದೇಶ ಬಂತಂತೆ. ಯಾಕಪ್ಪ ಇದು ಮುಳುಗೋಯ್ತು. ಚಂದ್ರ ಚಕೋರಿ ಫಿಲಂ ಇದೆ, ಈ ತರ ಡಿಸ್ಕಷನ್ ಮಾಡಿದ್ವಿ. ಚಂದ್ರ ಚಕೋರಿ ಫಿಲಂ ನಲ್ಲಿ ಅಂದಗಾತಿ ಕಣ್ಣ ತುಂಬಾ ಅಂತ ಒಂದು ಹಾಡಿದೆ. ಮನೆಗೆ ಹೋಗಿ ಚೆಕ್ ಮಾಡಿ. ಇದೇ ದೇವಸ್ಥಾನ ಡ್ಯಾಮ್ ಒಳಗಡೆ ಮುಳುಗಿರೋದು. ಈಗ ನೀವೇನ್ ದೇವಸ್ಥಾನ ನೋಡ್ತಿದ್ದೀರಿ, ಇದೇ ದೇವಸ್ಥಾನ ಚಂದ್ರ ಚಕೋರಿ ಫಿಲಂ ನಲ್ಲಿ ಅಂದಗಾತಿ ಕಣ್ಣ ತುಂಬಾ ಹಾಡು ಬರುತ್ತಲ್ಲ, ಆ ದೇವಸ್ಥಾನ ಡ್ಯಾಮ್ ಒಳಗಡೆ ಮುಳುಗೋಗಿತ್ತು. ಅದನ್ನ ಉದ್ಯಮಿ ಇಂಡಸ್ಟ್ರಿಯಲಿಸ್ಟ್ ಶ್ರೀಹರಿ ಕೋಡೆ ಅನ್ನುವಂಥವ್ರು ಇಡೀ ದೇವಸ್ಥಾನವನ್ನ ಯಥಾವತ್ತು ತಮ್ಮ ಹಣದಲ್ಲಿ ಇದನ್ನ ಶಿಫ್ಟ್ ಮಾಡಿದ್ರು. ಆಗ್ಲೇ ಹೇಳ್ತಿದ್ದೆ, ಬೃಂದಾವನ್ ಗಾರ್ಡನ್ ಹತ್ರ ಅದನ್ನ ಶಿಫ್ಟ್ ಮಾಡ್ಬೇಕು ಅಂತ ಇತ್ತು ಉದ್ದೇಶ. ಆದ್ರೆ ಕನ್ನಂಬಾಡಿಯ ಜನ ಅದನ್ನ ಗಲಾಟೆ, ಮತ್ತೆ ಇಲ್ಲಿ ಪ್ರತಿಯೊಂದು ಕಲ್ಲುಗಳನ್ನ ಸರಿಸುಮಾರು 16,000 ಪಿಕ್ಚರ್ಗಳನ್ನ ತಗೊಂಡಿದಾರಂತೆ. ಪಿಕ್ಚರ್ ನ ತಗೊಂಡು ಪ್ರತಿಯೊಂದು ನಂಬರ್ ಗಳನ್ನ ಬರೆದು ಶಿಫ್ಟ್ ಮಾಡಿರೋದು. ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವು ಕಲ್ಲುಗಳು ಕಾಣುತ್ತೆ, ಹಳೆ ಕಲ್ಲುಗಳೇ ಕಾಣುತ್ತೆ. ಅದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಅದನ್ನ ಮತ್ತೆ ಅದೇ ಜಾಗದಲ್ಲಿ ಕೂಡಿಸಿದ್ದಾರೆ. ಕೆಲವು ಕಲ್ಲುಗಳು ಸಿಕ್ಕಿಲ್ಲ ಅಥವಾ ಅದು ಹೊಡೆದೋಗಿರುತ್ತೆ, ಅಲ್ಲಿ ಹೊಸ ಕಲ್ಲುಗಳನ್ನ ಹಾಕಿದ್ದಾರೆ. ಅಬ್ಸರ್ವ್ ಮಾಡಿ, ಕಾಣ್ತಿದ್ಯಾ? ಯಾವ ಕಲ್ಲುಗಳು ಸಿಕ್ಕಿಲ್ಲ ಆ ಕಲ್ಲುಗಳ ಜಾಗದಲ್ಲಿ ಹೊಸ ಕಲ್ಲನ್ನು ಹಾಕಿದ್ದಾರೆ. ಸಿಕ್ಕಿರೋ ಜಾಗಕ್ಕೆ ಅದನ್ನೇ ಯಥಾವತ್ತಾಗಿ ಅದನ್ನ ಇಟ್ಟಿದ್ದಾರೆ. ಈಗ ನೀವೇನು ಆ ಕಾಂಪೌಂಡ್ ನೋಡ್ತಿದ್ರಿ, ಇದು ಮಾತ್ರವೇ ಮೂಲ ದೇವಸ್ಥಾನ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಏನು ಕನ್ನಂಬಾಡಿಯಲ್ಲಿ ಮುಳುಗೋಗಿತ್ತು ಅದು. ಅಲ್ಲಿ ಸ್ಟೋನ್ ಚಾರಿಯೇಟ್ ಇದೆಯಲ್ಲ, ಅದು ಆಕರ್ಷಣೆಗೆ ಮಾಡಿರುವಂತದ್ದು. ಆ ಸ್ಟೋನ್ ಚಾರಿಯೇಟ್ಗೂ ಈ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ಮೂಲ
ಕಲ್ಲಿನ ರಥ ಎಲ್ಲಿದೆ ಗೊತ್ತಿದ್ಯಾ? ಹಂಪಿಲಿದೆ ಅಲ್ವಾ? ಹಂಪಿಯ ಕಲ್ಲಿನ ರಥದಲ್ಲಿ ಚಕ್ರ ಸುತ್ತಾ ಇತ್ತಂತೆ. ಕಿಡಿಗೇಡಿಗಳು ಹೋಗಿ ಅಳ್ಳಾಡ್ಸ್ಬಿಟ್ಟು ಅದನ್ನು ಕ್ರಾಕ್ ಮಾಡಿದ್ದಾರೆ, ಹಾಗಾಗಿ ನಿಲ್ಸಿದ್ದಾರೆ. ಮತ್ತೆ ಅಲ್ಲಿ ಗೋಪುರ ಇಲ್ಲ, ಆದ್ರೆ ಮೂಲ ಕಲ್ಲಿನ ರಥದಲ್ಲಿ ಗೋಪುರ ಇತ್ತು, ಅದು ಈಗ ಬಿದ್ದೋಗಿದೆ. ಹಾಗಾಗಿ ನಮ್ಮ ಕಲ್ಲಿನ ರಥ ಹೆಂಗಿದೆ ಇಷ್ಟೇ ಇದೆ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ 1862ನೇ ಇಸ್ವಿ ತೆಗೆದಿರುವಂತ ಇಮೇಜ್ ಗಳಲ್ಲಿ ಆ ಒಂದು ಏನು ಗೋಪುರ ಇದೆ. ನೀವು ಹಂಪಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹಂಪಿನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅಂದ್ರೆ ಬಳ್ಳಾರಿನಲ್ಲಿ ಕಮಲಾಪುರ ಅಂತ ಇದೆ, ಕಮಲಾಪುರಕ್ಕೆ ಹೋಗ್ಬೇಕು. ಕಮಲಾಪುರಕ್ಕೆ ಹೋದ್ರೆ ಮಾತ್ರ ಹಂಪಿ ಅರ್ಥ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಕಲ್ಲ ನೀವು ನೋಡ್ಕೊಂಡ್ ಬಂದಾಗುತ್ತೆ ಹೊರತು ಬೇರೆ ಏನನ್ನೂ ಅರ್ಥ ಮಾಡ್ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾವು ಹೋಗೋದೇ ಉಂಟು ಅಂತ ಹೇಳಿದ್ಮೇಲೆ ಯಾಕೆ ಅದನ್ನ ತಿಳ್ಕೊಂಬಾರ್ದು ಅಲ್ವಾ? ಹಾಗಾಗಿ ಅದರ ಯಥಾವತ್ತು ರಚನೆಯನ್ನ ಇಲ್ಲಿ ಮಾಡಿದ್ದಾರೆ. ಈಗ ನಾವಿರೋದು ಯಾವ ಡ್ಯಾಮು? ಕನ್ನಂಬಾಡಿ ಡ್ಯಾಮ್ ಅಂತ ಏನಕ್ಕಂತ ಕರೀತಾರೆ ಅಂತ ಗೊತ್ತಾಯ್ತಲ್ಲ. ಕನ್ನಂಬಾಡಿ ಅಂತ ಊರಿತ್ತು, ಅದಕ್ಕೆ ಕನ್ನಂಬಾಡಿ ಅಂತ ಹೇಳಿ ಕರೀತಾರೆ. ನೋಡಿ, ಯಾವಾಗ್ಲೂ ಅಷ್ಟೇ ಯಾವುದೇ ಊರಿರುತ್ತಲ್ಲ ಆ ಊರಿನ ಹೆಸರನ್ನ ಹಾಳಾಗೋದಕ್ಕೆ, ಬದಲಾವಣೆ ಆಗೋದಕ್ಕೆ ಬಿಡಬಾರ್ದು.